ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಭತ್ತದ ನಾಡು ಸಿಂಧನೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮನಕ್ಕೆ ಸಕಲ ಸಿದ್ಧತೆ ನಡೆದಿದ್ದು, ಪೊಲೀಸರ ದಂಡು ನಗರದಲ್ಲಿ ಬೀಡು ಬಿಟ್ಟಿದೆ. ತಿಮ್ಮಾಪುರ ಏತ ನೀರಾವರಿ ಯೋಜನೆ ಲೋಕಾರ್ಪಣೆ ಮತ್ತು ಸರ್ಕಾರಿ ಮಹಾವಿದ್ಯಾಲಯದ ಸುವರ್ಣ ಸಂಭ್ರಮದ ಹಿನ್ನೆಲೆಯಲ್ಲಿ ನಗರದ ಸರ್ಕಾರಿ ಮಹಾವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಸರ್ಕಾರಿ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು, ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ Z+ ಭದ್ರತೆ ಒದಗಿಸುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಪೊಲೀಸರ ದಂಡು ಬಿಟ್ಟಿದೆ. ಓರ್ವ ಎಸ್ಪಿ, 2 ಹೆಚ್ಚುವರಿ ಎಸ್ಪಿ, 6 ಜನ ಡಿವೈಎಸ್ಪಿ, 16 ಜನ ಸಿಪಿಐ ಹಾಗೂ ಪಿಐ ಸೇರಿದಂತೆ ಪಿಎಸ್ಐಗಳು, ಎಎಸ್ಐ, ಹೋಮ್ ಗಾರ್ಡ್ಸ್, ಕೆಎಸ್ಆರ್ಪಿ ತುಕಡಿಗಳು ಭದ್ರತೆ ನೀಡಲಿವೆ. ಸಿಎಂ, ಡಿಸಿಎಂ ಸೇರಿದಂತೆ ಸಚಿವ ಸಂಪುಟದ 6 ಜನ ಸಚಿವರಿಗೆ ನಗರದ ಮಹಾತ್ಮ ಗಾಂಧಿ ವೃತ್ತದಿಂದ ಸರ್ಕಾರಿ ಮಹಾವಿದ್ಯಾಲಯದವರೆಗೆ ಕುಷ್ಟಗಿ ರಸ್ತೆಯುದ್ದಕ್ಕೂ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು, 20,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಭಾಗವಹಿಸುವ ನಿರೀಕ್ಷೆಯಿದೆ. ಎಚ್ ಕಾಂತರಾಜು ಆಯೋಗದ ರಾಜ್ಯದ ಸರ್ವ ಜಾತಿ ಜನರ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ ವರದಿಯನ್ನು ಯಥಾವತ್ತಾಗಿ ಸ್ವೀಕರಿಸಬೇಕು ಮತ್ತು ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ತರಬೇಕೆಂದು ಒತ್ತಾಯಿಸಿ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ತಾಲೂಕಾ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯದ ಸರ್ವ ಜಾತಿ ಜನರ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಯ ಕುರಿತು ವರದಿ ನೀಡಲು ಈ ಹಿಂದೆ ತಮ್ಮ ಸರ್ಕಾರದ ಆದೇಶದಂತೆ ಎಚ್ ಕಾಂತರಾಜ್ ನೇತೃತ್ವದಲ್ಲಿ ಆಯೋಗ ರಚಿಸಲಾಗಿತ್ತು. ಆಯೋಗವು ರಾಜ್ಯ ಸರ್ಕಾರ ನೀಡಿದ ಪೂರಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಮಾರು 168 ಕೋಟಿ ಹಣ ಖರ್ಚು ಮಾಡಿ ಹಲವಾರು ದಿನಗಳ ಪರ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸಿ ರಾಜ್ಯದಾದ್ಯಂತ ರಾಜ್ಯ ಸರ್ಕಾರದ ನೌಕರರ ಸಿಬ್ಬಂದಿಗಳ ಸಹಯೋಗದೊಂದಿಗೆ ಸಮೀಕ್ಷೆಯನ್ನು ವೈಜ್ಞಾನಿಕವಾಗಿ ಮಾಡಿ ವರದಿಯನ್ನು ಸಿದ್ಧಪಡಿಸಲಾಗಿದೆ. ಆಯೋಗವು ಸುಮಾರು 58 ಅಂಶಗಳು ಒಳಗೊಂಡ ಬುಕ್ಲೆಟ್ ತಯಾರಿಸಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಸಿಬ್ಬಂದಿಗಳು, ವಿಶೇಷವಾಗಿ ನುರಿತ ಶಿಕ್ಷಕರ ಮುಖಾಂತರ ಜಾತಿವಾರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆ ಮಾಡಿ ವರದಿಯನ್ನು ತಯಾರಿಸಲಾಗಿದೆ. ಎಚ್ ಕಾಂತರಾಜು ಅವರ ಸರ್ವ ಜಾತಿ ಜನರ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಯ ಕುರಿತು ವರದಿಯನ್ನು ಸರ್ಕಾರಗಳು ಸ್ವೀಕರಿಸದೇ ಇರುವುದು ಶೋಷಿತ ಸಮುದಾಯಗಳಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಎಚ್.ಜಿ. ಹಂಪಣ್ಣ, ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ವಿ. ಬಸವರಾಜ್ ಮಾತನಾಡಿದರು. ಹಿಂದುಳಿದ ವರ್ಗಗಳ ತಾಲೂಕಾಧ್ಯಕ್ಷ ಎಂ. ದೊಡ್ಡಬಸವರಾಜ್ ಅವರು ಮನವಿ ಪತ್ರವನ್ನು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ರವಾನಿಸಿದರು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಮುಖಂಡರಾದ ಕೆ. ಕರಿಯಪ್ಪ, ಭೀಮಣ್ಣ ಸಂಗಟಿ, ಎಂ. ಶ್ರೀನಿವಾಸಗೌಡ, ನಿರುಪಾದಪ್ಪ ವಕೀಲರು ಗುರಿಹಾಳ್, ಕೆ. ರಾಜಶೇಖರ್, ಶೇಖರಗೌಡ ದೇವರಮನಿ, ನಿಂಗಪ್ಪ ಗೋಸಬಾಳ್, ವೆಂಕಟೇಶ್ ಬಾದರ್ಲಿ, ಸುರೇಶ್ ಹಚ್ಚೊಳ್ಳಿ, ಹನುಮೇಶ್ ಬಾಗೋಡಿ, ಬಾಪುಗೌಡ ದೇವರಮನಿ, ದುಗ್ಗಪ್ಪ ಸುಕಾಲ್ಪೇಟೆ, ಸಿದ್ದೇಶ್ವರ ಗುರಿಕರ್, ಚೆನ್ನಬಸಣ್ಣ, ಲಿಂಗಪ್ಪ ಹೊಸಳ್ಳಿ, ಮುದುಕಣ್ಣ ಸಾಸಲಮರಿ, ವೀರೇಶ್ ಯಾದವ್, ನಾಗರಾಜ್ ಬಾದರ್ಲಿ, ಶರಣಪ್ಪ ಚಿರುತ್ನಾಳ್, ಬಸವರಾಜ್ ಊಟಕನೂರು, ಕರಿಯಪ್ಪ ಬೂದಿವಾಳ್, ದಡಿಸುಗುರು ಸೋಮಣ್ಣ ಸೇರಿದಂತೆ ವಿವಿಧ ಸಮಾಜಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಭಾಗವಹಿಸಿದ್ದರು. ಜಾರಿ ಆಗಬೇಕಂತೇಳಿ ಇವತ್ತು ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರ ನೇತೃತ್ವ, ಎಲ್ಲರ ನೇತೃತ್ವದಲ್ಲಿ ಇವತ್ತಿನ ಐಬಿಯಿಂದ ತಹಸೀಲ್ದಾರ್ ಕೂಡ ಪದಯಾತ್ರೆ ಮುಖಾಂತರ
ಏನು ಘೋಷಣೆ ಕೂಗೋ ಮುಖಾಂತರ ಹಳ್ಳಿಗಳಿಗೆ ಪಟ್ಟಣಗಳಿಗೆ ಮನೆಗಳಿಗೆ ಹೋಗಿ ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಗತಿ ಏನಿದೆ, ಶೈಕ್ಷಣಿಕವಾಗಿರ್ತಕ್ಕಂಥ ಸ್ಥಿತಿಗತಿ ಏನಿದೆ, ಸಾಮಾಜಿಕವಾಗಿರ್ತಕ್ಕಂಥ ಸ್ಥಿತಿಗತಿ ಏನಿದೆ, ಯಾವ ಹಂತದಲ್ಲಿ ಇವರು ಜೀವನವನ್ನು ಮಾಡ್ತಾ ಇದ್ದಾರೆ, ಇವರಿಗೆ ಯಾವ ರೀತಿಯಾಗಿ ನ್ಯಾಯವನ್ನು ಒದಗಿಸಬೇಕು, ಸಮೀಕ್ಷಾ ವರದಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಎಲ್ಲ ಮಾನದಂಡಗಳನ್ನು ಇಟ್ಟುಕೊಂಡು ಸಮೀಕ್ಷೆಯನ್ನು ಮಾಡಿದರು. ಸಮೀಕ್ಷಾ ವರದಿಯನ್ನು ಹಿಂದೆ ಸ್ವೀಕಾರ ಮಾಡಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ದಿಟ್ಟವಾದ ನಿಲುವನ್ನು ಹಿಂದುಳಿದ ವರ್ಗಗಳ ಪರವಾಗಿ ಅವರು ತೆಗೆದುಕೊಂಡರು. ಏನಂತ ಹೇಳಿದರು ಅವರು, ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ನಾನು ಸ್ವೀಕಾರ ಮಾಡ್ತೀನಿ, ಅವರಿಗೆ ನ್ಯಾಯವನ್ನು ಕೊಡ್ತೀನಿ. ಅವರು ಬಹಳ ವರ್ಷಗಳಿಂದ, ಸುಮಾರು 75 ವರ್ಷಗಳಿಂದ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ತುಳಿತಕ್ಕೆ ಒಳಗಾದವರಿದ್ದಾರೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ, ಸಾಮಾಜಿಕವಾಗಿ ನೋವಿನಿಂದ ಬಳಲ್ತಾ ಇದ್ದಾರೆ. ಶೈಕ್ಷಣಿಕವಾಗಿ ಅವರನ್ನು ಮೇಲೆತ್ತಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಆಯೋಗದ ವರದಿಯನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ ಕೂಡಲೇ ಆರ್ಥಿಕವಾಗಿ ಯಾವ ರೀತಿ ಇದ್ದಾರೆ, ಅವರ ಜೀವನ ಶೈಲಿ ಹೇಗಿದೆ, ಅವರು ಯಾವ ರೀತಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ಅನ್ನೋದನ್ನು ಅಧ್ಯಯನ ಮಾಡಿ ವರದಿ ಕೊಡಲು ಸರ್ಕಾರ ಈ ಒಂದು ಆಯೋಗವನ್ನು ರಚನೆ ಮಾಡಿತ್ತು. ಆ ಆಯೋಗ ತನ್ನೆಲ್ಲ ಕಾರ್ಯಗಳನ್ನು ಕಾರ್ಯಗತಗೊಳಿಸಿ ಒಂದು ವರದಿಯನ್ನು ಸಿದ್ಧಪಡಿಸಿ ಇನ್ನೇನು ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಆಯೋಗ ಇನ್ನು ಹೊರಗೆ ಬಂದೇ ಇಲ್ಲ. ಆಗಲೇ ಕೆಲವು ಜನ ಈ ಒಂದು ವರದಿ ಅವೈಜ್ಞಾನಿಕವಾಗಿ ಕೂಡಿದೆ ಅನ್ನೋದಕ್ಕೆ ನಿಮಗೇನು ಗೊತ್ತಿದೆ ಅದರಲ್ಲಿ ಅಂತ ನೀವು ಅದನ್ನು ಓದಿದ್ದೀರಾ, ನೋಡಿದ್ದೀರಾ? ಆ ಆಯೋಗ ನೀಡತಕ್ಕಂಥ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕು. ಸರ್ಕಾರ ಅದನ್ನು ಅಧ್ಯಯನ ಮಾಡ್ತದೆ, ಅದರ ಸಾಧಕ ಬಾಧಕಗಳನ್ನು ಗೊತ್ತು ಮಾಡ್ತದೆ, ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ತಿದ್ದುವಂಥ ಕೆಲಸ ಮಾಡ್ತದೆ. ಅದು ಯಾವುದನ್ನೂ ಮಾಡಲಾರ್ದೆ ಇನ್ನೂ ವರದಿ ಸಲ್ಲಿಕೆ ಆಗೋದಕ್ಕೆ ತಯಾರಾದ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಹೋರಾಟವನ್ನು 2 ಪಂಗಡಗಳು ಮಾಡಿದ್ದೇವೆ. ನಾವೆಲ್ಲ ಹಿಂದುಳಿದ ಅಂಥ ವರ್ಗದ ಜನರು ನಾವು ಸುಮ್ಮನೆ ಕುಂತ್ರೆ ಇನ್ನೂ ಒಂದು 70 ವರ್ಷ ನಾವು ಹೀಗೆ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಜಾಗೃತ ಆಗಬೇಕಾಗ್ತದೆ. ನಮಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಒತ್ತಾಯಕ್ಕೆ ಮಣಿಯದೇನೆ ಆ ಆಯೋಗದ ವರದಿಯನ್ನು ಸ್ವೀಕಾರ ಮಾಡಬೇಕು, ಅದನ್ನು ಅನುಷ್ಠಾನಗೊಳಿಸಬೇಕಂತ ನಾವೆಲ್ಲ ಹೋರಾಟವನ್ನು ಮಾಡಿ ತಾಲೂಕಾ ಹಿಂದುಳಿದ ಜಾತಿಗಳ ಒಕ್ಕೂಟ ಸಿಂಧನೂರು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಮೇಲ್ಕಂಡ ವಿಷಯದನ್ವಯ ಕರ್ನಾಟಕ ರಾಜ್ಯದ ಸರ್ವ ಜಾತಿ ಜನರ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಕುರಿತು ವರದಿ ನೀಡಲು ಈ ಹಿಂದೆ ತಮ್ಮ ಸರ್ಕಾರದ ಆದೇಶದಂತೆ ಎಚ್ ಕಾಂತರಾಜ್ ನೇತೃತ್ವದಲ್ಲಿ ಆಯೋಗ ರಚಿಸಲಾಗಿತ್ತು. ಸದರಿ ಆಯೋಗವು ರಾಜ್ಯ ಸರ್ಕಾರ ನೀಡಿದ ಪೂರಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಮಾರು 168 ಕೋಟಿ ಹಣ ಖರ್ಚು ಮಾಡಿ ಹಲವಾರು ದಿನಗಳ ಒಂದು ಪರ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸಿ ರಾಜ್ಯಾದ್ಯಂತ ರಾಜ್ಯ ಸರ್ಕಾರದ ನೌಕರರ ಸಿಬ್ಬಂದಿಗಳ ಸಹಯೋಗದೊಂದಿಗೆ ಸಮೀಕ್ಷೆಗಳನ್ನು ವೈಜ್ಞಾನಿಕವಾಗಿ ಮಾಡಿ ವರದಿಯನ್ನು ಸಿದ್ಧಪಡಿಸಲಾಗಿತ್ತು. ಆಯೋಗವು ಸುಮಾರು 58 ಅಂಶಗಳ ಒಂದು ಒಳಗೊಂಡಂತೆ ಬುಕ್ಲೆಟ್ ಅನ್ನು ತಯಾರಿಸಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಸಿಬ್ಬಂದಿಗಳು, ವಿಶೇಷವಾಗಿ ನುರಿತ ಶಿಕ್ಷಕರ ಮುಖಾಂತರ ಜಾತಿವಾರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಅವರ ಭಾಷೆ, ಉಡುಪು ಮತ್ತು ನಡೆ ನುಡಿ, ಆಚಾರ ವಿಚಾರಗಳ ಬಗ್ಗೆ ಸಂಪೂರ್ಣವಾದಂಥ ಸಮೀಕ್ಷೆ ಮಾಡಿಸಿ ವರದಿಯನ್ನು ತಯಾರಿಸಲಾಗಿದೆ. ಸದರಿ ಎಚ್ ಕಾಂತರಾಜ್ ಅವರ ಸರ್ವ ಜಾತಿ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಯ ಕುರಿತು ವರದಿಯನ್ನು ಸರ್ಕಾರಗಳು ಸ್ವೀಕರಿಸದೇ ಇರುವುದು ಶೋಷಿತ ಸಮಾಜಗಳಿಗೆ ಮಾಡಿದ ಅನ್ಯಾಯವೆಂದು ಪರಿಗಣಿಸಬೇಕಾಗುತ್ತದೆ. ಕಾಂತರಾಜ್ ಅವರ ವರದಿಯನ್ನು ಬೇಕು. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳನ್ನು ಕಾಯಂಗೊಳಿಸಲು ಆಗ್ರಹಿಸಿ ಸ್ಥಳೀಯ ಅತಿಥಿ ಉಪನ್ಯಾಸಕರು ಅಣಕು ಶವಯಾತ್ರೆ ನಡೆಸಿ ಪ್ರತಿಭಟಿಸಿದರು.
ಅಣಕು ಶವಯಾತ್ರೆಯನ್ನು ಹೊತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸಿದರು. ನಂತರ ತಹಸೀಲ್ದಾರ್ ಕಚೇರಿಗೆ ತೆರಳಿ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಹಿಂದೆ ಸರ್ಕಾರಿ ಕಾಲೇಜುಗಳಲ್ಲಿ ಹಂಗಾಮಿಯಾಗಿ ಕರ್ತವ್ಯ ನಿರ್ವಹಿಸಿದ ಉಪನ್ಯಾಸಕರುಗಳನ್ನು ಸರ್ಕಾರ ಮಾನವೀಯತೆಯ ಆಧಾರದ ಮೇಲೆ ಸೂಕ್ತ ಕಾಯ್ದೆ ತಿದ್ದುಪಡಿ ಮಾಡಿ ಕಾಯಂ ಮಾಡಿರುವ ನಿರ್ದೇಶನಗಳಿವೆ. ಆ ಮಾದರಿಯಲ್ಲಿಯೇ ಈಗ ಅತಿಥಿ ಉಪನ್ಯಾಸಕರುಗಳ ಸೇವೆಯನ್ನು ಕಾಯಮಾತಿ ಮಾಡಿ ಸರ್ಕಾರ ಆದೇಶ ಮಾಡಬೇಕು. ಜೆಒಸಿ ವಿಭಾಗದಲ್ಲಿ ಸೇವೆ ಸಲ್ಲಿಸದವರನ್ನು ಸೇವಾ ವಿಲೀನ ಮಾಡಿದ ರೀತಿಯಲ್ಲಿ ಅತಿಥಿ ಉಪನ್ಯಾಸಕರನ್ನು ಸೇವಾ ವಿಲೀನ ಮಾಡಿಕೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರುಗಳಾದ ಡಾಕ್ಟರ್ ಮರಿಲಿಂಗಪ್ಪ, ಡಾಕ್ಟರ್ ಮದಗಪ್ಪ, ರಾಮಣ್ಣ ಹಿರೇಬೇರ್ಗಿ, ನರಸಣ್ಣ ಸೇರಿದಂತೆ ಅನೇಕರಿದ್ದರು. ಇಂದು ನಾವು ಇಲ್ಲಿ ಸರ್ಕಾರದಲ್ಲಿ ಒಂದು ಶೋಚನೀಯ ಸಂಗತಿಯನ್ನು ಇಂದು ಸೃಷ್ಟಿ ಮಾಡಿದೆ. ಇಂದು ಸುಮಾರು 35 ದಿನದಿಂದ ವಿದ್ಯಾರ್ಥಿಗಳ ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ, ಅತಿಥಿ ಉಪನ್ಯಾಸಕರು ಹೋರಾಟ ಮಾಡ್ತಿದ್ದಾರೆ. ಯಾವುದೇ ನಿರ್ಣಯವನ್ನು ಕೈಗೊಳ್ಳುವಾಗ ಅತಿಥಿ ಉಪನ್ಯಾಸಕರಿಗೆ ಅನ್ಯಾಯ ಮಾಡ್ತದೆ. ಆರಂಭ ಉದ್ದೇಶದಿಂದ ಅತಿಥಿ ಉಪನ್ಯಾಸಕರ ಒಂದು ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಕಾಯಮಾತಿ ಭಿಕ್ಷೆ ಅಲ್ಲ, ಕಾಯಮಾತಿ ಆಗಲೇಬೇಕು, ಕಾಯಮಾತಿ ಆಗಲೇಬೇಕು. ದಿನಗಳಾಯ್ತು ತರಗತಿಗಳನ್ನು ಬಹಿಷ್ಕಾರ ಮಾಡಿ ವೇತನ ರಹಿತವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಯಾಕೆ ಅಂದ್ರೆ ಕಳೆದ 15-20 ವರ್ಷಗಳಿಂದ ಅತ್ಯಂತ ಕಡಿಮೆ ಕೂಲಿಗೆ ಜೀತದಾಳುಗಳಿಂದ ದುಡಿದಿದ್ದೇವೆ. ಈ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿಗಳನ್ನು ಉಳಿಸಿದ್ದೇವೆ. ಆದ್ರೂ ಕೂಡ ಸರ್ಕಾರಕ್ಕೆ ನಮ್ಮ ಬಗ್ಗೆ ಇವತ್ತು ಕಣ್ಣು ಕಿವಿ ಬಿಡ್ತಾ ಇಲ್ಲ. 37 ದಿನಗಳ ನಿರಂತರ ಹೋರಾಟ ಮಾಡಿದ್ರು ಕೂಡ ರಾಜ್ಯಾದ್ಯಂತ ವಿಭಿನ್ನವಾಗಿರ್ತಕ್ಕಂಥ ಉರುಳು ಸೇವೆ, ಸಗಣಿ ಮೈ ಮೇಲೆ ಹಚ್ಕೊಳ್ಳುವಂಥದ್ದಾಗಿರ್ಬೋದು, ಗಳಾಗಿರ್ಬೋದು, ಇಂಥ ಅನೇಕ ವಿಭಿನ್ನವಾದಕ್ಕಂಥ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಇಂದಿಗೂ ಕೂಡ ನಮ್ಮ ಬಗ್ಗೆ ಒಂದು ಕಿವಿ ಮಾತ್ರ ಕೂಡ ಇರ್ತಲ್ಲ, ಒಂದು ಕರೆದು ಕೂಡ ನಮಗೆ ಸಾಂತ್ವನ ಕೂಡ ಇರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಸಿಂಧನೂರಲ್ಲಿ ನಿರಂತರವಾಗಿ 3 ದಿನಗಳ ಕಾಲ ವಿಭಿನ್ನವಾದಕ್ಕಂಥ ಹೋರಾಟ ಮಾಡಿದ್ವಿ. ನಿನ್ನೆ ಪಂಜಿನ ಮೆರವಣಿಗೆ ಮಾಡಿದ್ವಿ. ಇವತ್ತು ಅತಿಥಿ ಉಪನ್ಯಾಸಕರ ಶವಯಾತ್ರೆ. ಯಾಕೆ ಶವಯಾತ್ರೆ ಮಾಡಿದ್ವಿ ಅಂತಂದ್ರೆ ನಾವು ಸರ್ಕಾರಿ ಶವಯಾತ್ರೆ ಮಾಡಲ್ಲ, ಮುಖ್ಯಮಂತ್ರಿ ಶವಯಾತ್ರೆ ಮಾಡಲ್ಲ, ನಾವು ಎಜುಕೇಶನ್ ಮಿನಿಸ್ಟರ್ ಶವಯಾತ್ರೆ ಮಾಡಲ್ಲ. ಯಾಕಂದ್ರೆ 15-20 ವರ್ಷಗಳಿಂದ ಜೀವಿತದಾಳುಗಳಿಂದ ದುಡಿದು ಇವತ್ತು ನಾವು ಬದುಕಿದ್ದು ಸತ್ತಂಗಾಗಿವೆ. ಆ ಕಾರಣಕ್ಕೋಸ್ಕರ ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳು ನಮ್ಮನ್ನ ಈ ಸರ್ಕಾರ ಬದುಕಿದ್ದು ಕೊಂದಂತೆ. ಆ ಕಾರಣಕ್ಕೋಸ್ಕರ ಸಾವಿರಾರು ಜನ ಅತಿಥಿ ಸತ್ತರೂ ಕೂಡ ಅವರಿಗೆ 1 ರೂಪಾಯಿ ಕೂಡ ಪರಿಹಾರವನ್ನು ಕೊಟ್ಟಿಲ್ಲ. ಹಾಗಾಗಿ ಅಂತ ಒಂದು ಕುಟುಂಬಕ್ಕೆ ಕೂಡ ಆಸರೆ ಆಗಿಲ್ಲ. ಇಲ್ಲಿ ಜೀವ ಭದ್ರತೆ ಇಲ್ಲ, ಸೇವಾ ಭದ್ರತೆ ಇಲ್ಲ, ಕಾಯ ಮಾತಿಲ್ಲ. ಒಂದು ದಿನವೂ ಕೂಡ ನಮಗೆ ರಜೆ ಇಲ್ಲ. ಇಂಥ ಸಂದರ್ಭದಾಗ ನಾವು ಬದುಕಾಗ್ತೀವಿ. ಹಾಗಾಗಿ ಇವತ್ತು ಇಡೀ 12,500 ಉಪನ್ಯಾಸಕರು ಕೂಡ ಬದುಕಿದ್ದು ಸತ್ತಂಗಾಗಿವೆ. ಆ ಕಾರಣಕ್ಕೋಸ್ಕರ ನಮ್ಮದೇ ಶವಯಾತ್ರೆ ಇವತ್ತು ಮಾಡ್ಕೊಂಡು ಬಂದಿದ್ದೀವಿ. ಆ ಕಾರಣಕ್ಕೋಸ್ಕರ
ನಾಳೆ ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು, ಉಪಮುಖ್ಯಮಂತ್ರಿಗಳು ಈ ಸಿಂಧೂರಿಗೆ ಬರ್ತಾ ಇದ್ದಾರೆ. ಅವರಿಗೆ ಈ ವಿಷಯ ಮುಟ್ಟಬೇಕು. ಈ ಕೂಡಲೇ ನಮ್ಮ ಬೇಡಿಕೆಗಳಿಗೆಲ್ಲ ಸೇವಾ ಕಾಯಮತಿ ಅದು ಮಾಡಬೇಕು ಅನ್ನೋದನ್ನ ಈ ಮೂಲಕ ಸಿಂಧೂರು ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಆಗಲಿಲ್ಲ ಅಂದ್ರೆ, ಈ ಕಾರ್ಯಕ್ರಮ ಆಗಲಿಲ್ಲ ಅಂದ್ರೆ 1ನೇ ತಾರೀಕಿಂದ ಸಿದ್ಧಗಂಗಾ ಮಠದಿಂದ ನಾವು ಬೆಂಗಳೂರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾ ಇದ್ದೇವೆ. 12,500 ಉಪನ್ಯಾಸಕರು, ಬರೀ ಉಪನ್ಯಾಸಕರಲ್ಲ, ವಿದ್ಯಾರ್ಥಿ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳ ಮುಖಾಂತರ ಎಲ್ಲರ ಒಂದು ಒಗ್ಗಟ್ಟಿನ ಮೂಲಕ ನಾವು ಅಲ್ಲೇ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಅದ್ರ ಮೂಲಕ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅನ್ನೋದು ಈ ಮೂಲಕ ನಾವು ಇಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರ ಮೇಲಿರುವ ದೂರುಗಳನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಸ್ಥಳೀಯ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸಿದರು. ಬೆಂಗಳೂರಿನಲ್ಲಿ ಅನ್ಯ ಭಾಷೆ ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಹಾಕಲು ಮುಂದಾದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ವತಿಯಿಂದ ಮುಂದಾದಾಗ ಅವರ ಮೇಲೆ ದೌರ್ಜನ್ಯ ಎಸಗಿ ಪ್ರಕರಣ ದಾಖಲಿಸಿರುವುದನ್ನು ಹಿಂದಕ್ಕೆ ಪಡೆದು ಬಿಡುಗಡೆಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಆಗ್ರಹಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಅವರನ್ನು ಕೂಡಲೇ ಬಿಡುಗಡೆಗೊಳಿಸಬೇಕು, ಪ್ರಕರಣವನ್ನು ಕೈಬಿಡಬೇಕು. ಇಲ್ಲದಿದ್ದಲ್ಲಿ ಪ್ರತಿ ತಾಲೂಕಾ, ಹೋಬಳಿ, ಗ್ರಾಮ ಘಟಕಗಳಿಂದ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೆಯುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ತಾಲೂಕಾಧ್ಯಕ್ಷ ಗಂಗಣ್ಣ ಡಿಶ್, ರಾಮಕೃಷ್ಣ ಭಜಂತ್ರಿ, ಶರಣಬಸವ ಮಲ್ಲಾಪುರ್, ಸುರೇಶ್ ಸೇರಿದಂತೆ ಹಲವಾರು ಜನರಿದ್ದರು. ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಹಾಗೂ ನಮ್ಮ ಕೆ ನಾರಾಯಣಗೌಡ ಅಧ್ಯಕ್ಷತೆಯಲ್ಲಿ ಒಂದು ಕನ್ನಡ ನಾಮಫಲಕ ಕಡ್ಡಾಯವಾಗಿ ಹಾಕಲೇಬೇಕಂತೇಳಿ ಕಳೆದ ಒಂದು 15 ದಿನದ ಹಿಂದೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ, ಮಾಲ್ಗಳಲ್ಲಿ, ಇನ್ನಿತರ ಎಲ್ಲ ಇವರ ಉದ್ಯಮಗಳಲ್ಲಿ ಕನ್ನಡ ನಾಮಫಲಕ ಹಾಕಲೇಬೇಕಂತೇಳಿ ಒಂದು 15 ಗಡುವು ಕೊಟ್ಟ ನಂತರ ದಿನಾಂಕ 27/12/2023 ಬೆಂಗಳೂರಿನಲ್ಲಿ ಬೃಹತ್ತಾದಂಥ ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಅಂಗಡಿ ಮುಂಗಡ ಎಲ್ಲ ಮಾಲೀಕರಿಗೆ ಒಂದು ಎಚ್ಚರಿಕೆ ಕೊಡುವ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಹೋರಾಟ ಮಾಡಿದಂಥ ನಮ್ಮ ನಾರಾಯಣಗೌಡರು ಮತ್ತು ಇನ್ನಿತರ ಕರವೇ ಪದಾಧಿಕಾರಿಗಳನ್ನು ಬಂಧನ ಮಾಡಿದಂಥ ವಿಷಯ ಖಂಡಿಸಿ ಇಂದು ನಾವು ಸಿಂಧನೂರು ತಾಲೂಕು ಘಟಕ ವತಿಯಿಂದ ಇವತ್ತು ಪ್ರತಿಭಟನಾ ರ್ಯಾಲಿ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಏನಪ್ಪ ಅಂದರೆ, ಕರ್ನಾಟಕದಲ್ಲಿ ನಾವು ಕನ್ನಡವನ್ನು ಹಾಕಲೇಬೇಕಂತೇಳಿ ಮನೆಗೆ ಹೇಳುವ ಸಂದರ್ಭ ಬಂದಿದೆ ಇವತ್ತು. ಯಾಕಪ್ಪ ಅಂದರೆ, ನಾವು ಕರ್ನಾಟಕದಲ್ಲಿ ಇದೀವೋ ಅಥವಾ ಬೇರೆ ರಾಜ್ಯದಲ್ಲಿ ಇದೀವೋ ನಮಗೆ ಒಂದು ಸಂಶಯ ಹುಡ್ತಾ ಇದೆ. ಯಾಕಂದರೆ ಇಲ್ಲಿ ಬೇರೆ ಬೇರೆಯಿಂದ ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶದಿಂದ ಬಂದಂಥ ಮಾರವಾಡಿಗರು ಇರ್ಬೋದು, ಬೇರೆ ಬೇರೆ ಇನ್ನೊಂದು ಜೀವನ ಸಾಗಿಸ್ತಾ ಬಂದಂಥ ಇರೋರು, ಅವರು ತಮ್ಮ ತಮ್ಮ ಭಾಷೆಗಳನ್ನ ಹಾಕ್ತಾರೆ ಹೊರತು ನಮ್ಮ ಕನ್ನಡ ಭಾಷೆಯಲ್ಲಿ ಕನ್ನಡವನ್ನು ಮರ್ತಾ ಇದ್ದಾರೆ. ಇಲ್ಲಿನ ಜಲ, ಇಲ್ಲಿನ ನೀರು, ಇಲ್ಲಿನ ಊಟ, ಅನ್ನ ತಮಗೆ ಬೇಕು, ಆದರೆ ಕನ್ನಡ ಮಾತ್ರ ಬೇಡ ಎಂಬ ಒಂದು ಉದ್ದೇಶಕ್ಕೆ ಬಂದಿದ್ದಾರೆ. ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಯಾರೇ ಇರಲಿ, ಕರ್ನಾಟಕದಲ್ಲಿ ವಾಸ ಮಾಡುವಂಥ ಪ್ರತಿಯೊಬ್ಬರು ತಮ್ಮ ವ್ಯಾಪಾರ ಮಾಡ್ತಾ ಬಂದಿದ್ರೆ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಹಾಕಲೇಬೇಕು. 60% ಕನ್ನಡ. ದರ್ಶನ್ ಅಭಿನಯದ ಕಾಟೀರ ಚಲನಚಿತ್ರ ಯಶಸ್ವಿ ಕಾಣಲೆಂದು ದರ್ಶನ್ ಅಭಿಮಾನಿಗಳಿಂದ ಯುವ ಮುಖಂಡ ಶಿವರಾಜ್ ಪಾಟೀಲ್ ಗುಂಜಳ್ಳಿ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಮಂಜುನಾಥ್ ಚಿತ್ರಮಂದಿರದಲ್ಲಿ ನಟ ದರ್ಶನ ಅವರ ಅಭಿಮಾನಿಗಳು ಸಿನಿಮಾ ವೀಕ್ಷಣೆಗೆ ಬಂದಂತಹ ವೀಕ್ಷಕರಿಗೆ, ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಯುವ ಮುಖಂಡ ಶಿವರಾಜ್ ಪಾಟೀಲ್ ಗುಂಜಳ್ಳಿ ಮಾತನಾಡಿ, ಕಾಟೀರ ಚಿತ್ರ ಮನೆ ಮಂದಿಯೆಲ್ಲ ಕುಳಿತು ನೋಡುವಂತಹ ಚಿತ್ರವಾಗಿದೆ. ಕಾಟೀರ ಚಿತ್ರದಲ್ಲಿ ದರ್ಶನ್ ಸೇರಿದಂತೆ ಹಲವು ಹಿರಿಯ ಕಿರಿಯ ಕಲಾವಿದರು ಜೊತೆಯಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲ ಕಲಾವಿದರು ಚಿತ್ರವನ್ನು ವೀಕ್ಷಿಸುವ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಿಮ್ಮಣ್ಣ ಸಾಹುಕಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವೆಂಕನಗೌಡ ತಿಡಿಗೋಳ್, ದೌಲ್ ಸಾಬ್, ಅನೀಫ್, ಮುತ್ತು ಪಾಟೀಲ್, ಸುಕುಮನಿ, ಪ್ರಭು ದೇವರಗುಡಿ, ಶಿವರಾಜ್ ಎಲೆಕುರ್ಲಗಿ, ತಾಯಪ್ಪ ಗಿಂಚಿ, ವೆಂಕಟೇಶ್, ಬಸಯ್ಯ, ದರ್ಶನ್ ಅಭಿಮಾನಿ ಬಳಗ ಸೇರಿದಂತೆ ಹಲವರಿದ್ದರು.
ಇವತ್ತು ರಿಲೀಸ್ ಆಗ್ತಾ ಇದೆ. ಅದು 100 ದಿನ ಹಾರೈಸಿದೆ. ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಅದೇ ರೀತಿ ನಮ್ಮ ಸಿಂಧೂರವ್ರನ್ನ ನಮ್ಮ ದರ್ಶನ ಅಭಿಮಾನಿ ಬಳಗದವರು ಇವತ್ತು ಒಳ್ಳೆಯ ಶುಭಾರಂಭದಿಂದ ಈ ಚಲನಚಿತ್ರ ಅದ್ದೂರಿಯಾಗಿ ಮಲ್ಲಿಕಾರ್ಜುನ್, ಶಿವರಾಜ್ ಪಾಟೀಲ್ ಮತ್ತು ಅವರ ಸಂಘಟಕರು ಎಲ್ಲರೂ ಸೇರಿ ಅದ್ದೂರಿಯಿಂದ ಈ ಚಲನಚಿತ್ರದ ಬಿಡುಗಡೆ ದಿವಸ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮತ್ತು ಅದೇ ರೀತಿ ಅನ್ನ ಸಂದರ್ಭ ಹಮ್ಮಿಕೊಂಡಿದ್ದು. ಇದೇ ಥರ ಚಲನಚಿತ್ರ ಎಲ್ಲರೂ ಪ್ರೋತ್ಸಾಹಿಸಿದರೆ ನಮ್ಮ ಕನ್ನಡ ಚಲನಚಿತ್ರಗಳು ಮುಂದೆ ಒಳ್ಳೆಯ ಕನ್ನಡ ಚಲನಚಿತ್ರ ಬೆಳೆಯುತ್ತೆ ಅಂತ ಹೇಳ್ತಾ, ನಮ್ಮ ಕರ್ನಾಟಕ ರಾಜ್ಯದ ಡಿ ಬಾಸ್ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ನನ್ನ ಪ್ರೀತಿಯ ಅಣ್ಣ ದರ್ಶನ್ ಅಣ್ಣ ಡಿ ಬಾಸ್ ಅವರಿಗೆ ಮೊದಲ ಬಾರಿಗೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಗ್ರಾಮದ ಯುವಕರಿಂದ ಮತ್ತು ಎಲ್ಲ ಹಿರಿಯರ ಅಭಿಮಾನದಿಂದ ಇವತ್ತು ಅವರಿಗೆ ಶುಭ ಕೋರ್ತಾ ಇದೆ. ಇವತ್ತು ಡಿ ಬಾಸ್ ಅಂದರೆ ಕಾಟೇರಿ ಚಿತ್ರ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ಹಬ್ಬದ ವಾತಾವರಣದಲ್ಲಿ ನಿರ್ಮಾಣಗೊಂಡಿದೆ. ಹಬ್ಬದ ವಾತಾವರಣದಲ್ಲಿ ನಿರ್ಮಾಣಗೊಂಡಿರುವ ಕಾರಣ ಇವತ್ತು ಅಣ್ಣ ಡಿ ಬಾಸ್ ಅಣ್ಣ ಏನಿದ್ರು ಅಭಿಮಾನಿಗಳನ್ನೆಲ್ಲ ಸೆಲೆಬ್ರಿಟಿಗಳು ಅಂತ ತಿಳಿದುಕೊಂಡಿದ್ದಾರೆ. ಹಾಗಾಗಿ ಆ ಒಂದು ಸೆಲೆಬ್ರಿಟಿಗಳಿಂದಲೇ ಇವತ್ತು ಕಾಟೇರಿ ಚಿತ್ರ 3 ದಿನಗಳು ಮೇಲೆ ಇವತ್ತು ಒಂದು ಇದು ಆಗಲಿ ಶುಭ ಆಗಲಿ ಅಂತೇಳಿ ಇವತ್ತು ಸಿಂಧನೂರು ತಾಲೂಕಿನ ಎಲ್ಲ ಸೆಲೆಬ್ರಿಟಿಗಳು ನನ್ನನ್ನು ಸೇರಿ ನಾನು ಅಣ್ಣನ ಕಟ್ಟ ಅಭಿಮಾನಿ. ಹಾಗಾಗಿ ನನ್ನ ಪ್ರೀತಿಯ ಅಣ್ಣ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಚಿತ್ರಗಳನ್ನು ಕೊಡಲಿ, ಎಲ್ಲ ಸೆಲೆಬ್ರಿಟಿಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ದಿನಕ್ಕೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನನ್ನ ಪ್ರೀತಿಯ ಅಣ್ಣ ಕುಮಾರ್ ಸಾವ್ಕಾರ್ ಅಮರಗೌಡಣ್ಣ ಎಲ್ಲ ನಮ್ಮ ಕುಟುಂಬ ಆಗಿರ್ಬೋದು, ನಮ್ಮ ಸಿಂಧನೂರಿನ ಎಲ್ಲ ನಮ್ಮ ಯುವ ಮಿತ್ರರು, ನಮ್ಮ ಕುಟುಂಬ ವರ್ಗದಿಂದ ಇವತ್ತು ಕನ್ನಡ ಚಿತ್ರರಂಗ ಮುಂದಿನ ದಿನಗಳಲ್ಲಿ ಎಲ್ಲರೂ ಅದನ್ನು ಹರಸಲಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಚಿತ್ರಕಲಾ, ದೈಹಿಕ ಶಿಕ್ಷಣ, ಸಂಗೀತ ಮತ್ತು ರಂಗಕಲಾ ಶಿಕ್ಷಕರನ್ನು ನೇಮಕಾತಿ ಮಾಡಲು ಆಗ್ರಹಿಸಿ ಎಐಡಿವೈಒ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ರಾಯಚೂರು ಜಿಲ್ಲಾ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನಕಲ್ ಮಾತನಾಡಿ, ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಔದ್ಯೋಗಿಕ ನೀತಿಗಳನ್ನು ಜಾರಿಗೆ ತರದಿರುವುದು ವಿಪರ್ಯಾಸ. ಪ್ರತಿ ವರ್ಷ ಕೋಟ್ಯಾಂತರ ಯುವಕರು ಈ ನಿರುದ್ಯೋಗದ ಪಡೆಗೆ ಸೇರಿಕೊಳ್ಳುತ್ತಿದ್ದಾರೆ. ಈ ಸಾಲಿನಲ್ಲಿ ಚಿತ್ರಕಲೆ, ದೈಹಿಕ ಶಿಕ್ಷಣ, ಸಂಗೀತ ಮತ್ತು ನಾಟಕ ವಿಷಯಗಳಲ್ಲಿ ಪದವಿಗಳನ್ನು ಪಡೆದರೂ ಉದ್ಯೋಗ ಸಿಗುತ್ತಿಲ್ಲ. ಎಲ್ಲ ಸರ್ಕಾರಗಳು ವಿಶೇಷ ಶಿಕ್ಷಕರ ನೇಮಕಾತಿ ಮಾಡುವ ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆ ತಳೆದಿವೆ. ನ್ಯಾಯ ಪಡೆಯಲು ಒಗ್ಗೂಡಿ ನಿರಂತರ ಹೋರಾಟ ನಡೆಸಲು ಮುಂದಾಗಬೇಕಿದೆ. ಜನವರಿ 18ರಿಂದ ರಾಜ್ಯ ಮಟ್ಟದ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬರೂ ಭಾಗವಹಿಸಬೇಕೆಂದು ಕರೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಅತಿಥಿ ಉಪನ್ಯಾಸಕ ಶಂಕರ್ ಗುರಿಕರ್, ಶಾಕಿರ್, ಮನೋಹರ್, ಉಮೇಶ್ ಪತ್ತರ್, ಪ್ರಕಾಶ್ ಕಳಸಪ್ಪ, ರಮೇಶ್, ಮೊಹಮ್ಮದ್ ರಫಿ, ಅಮರೇಶ್, ಬಸವಲಿಂಗ, ರವಿ ನಾಯಕ್, ಅನುರಾಧ, ವೀರೇಶ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಆಗಲೇಬೇಕು. ದೈಹಿಕ ಶಿಕ್ಷಕರ ನೇಮಕಾತಿ ಆಗಲೇಬೇಕು. ಸಂಗೀತ ಶಿಕ್ಷಕರ ನೇಮಕಾತಿ ಆಗಲೇಬೇಕು. ರಂಗಕಲಾ ಶಿಕ್ಷಕರ ನೇಮಕಾತಿ ಆಗಲೇಬೇಕು. ವಿಶೇಷ ಶಿಕ್ಷಕರ ನೇಮಕಾತಿ ಆಗಲೇಬೇಕು.
ಇಲ್ಲಿ ಸೇರಿದ್ದೀವಿ. ನಾವು ಏನ್ ಕೇಳ್ತಾ ಇದೀವಿ ಬೇಡಿಕೆ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಕಳೆದ 15-20 ವರ್ಷಗಳಿಂದ ಪ್ರಾಥಮಿಕ ಶಿಕ್ಷಣ, ಉನ್ನತ ಶಿಕ್ಷಣದ ಹಂತದವರೆಗೂ ಕೂಡ ವಿಶೇಷ ಶಿಕ್ಷಕರ ನೇಮಕಾತಿಗಳು ನಡೆದಿಲ್ಲ. ಅಲ್ಲಿ ವಿಶೇಷವಾಗಿ ಚಿತ್ರಕಲಾ ಶಿಕ್ಷಕರು, ದೈಹಿಕ ಶಿಕ್ಷಕರು, ಸಂಗೀತ ಶಿಕ್ಷಕರು, ಹಾಗೆಯೇ ರಂಗಕಲಾ ಶಿಕ್ಷಕರ ನೇಮಕಾತಿಗಳು ನಡೆದಿಲ್ಲ. ಅಲ್ಪ ಸ್ವಲ್ಪ 100-200 ಪೋಸ್ಟ್ಗಳನ್ನ ಅವಾಗವಾಗ ಮಾಡಿಕೊಂಡಿದ್ರೆ ಬಿಟ್ಟರೆ 20 ವರ್ಷಗಳಿಂದ ನೇಮಕಾತಿಗಳು ನಡೆದಿಲ್ಲ. ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ. ಇವತ್ತು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದೀವಿ. ಹಾಗೆಯೇ ಪ್ರಾಥಮಿಕ ಶಿಕ್ಷಣ ಸಚಿವರಿಗೆ ಕೂಡ ಮನವಿ ಪತ್ರ ಸಲ್ಲಿಸ್ತಾ ಇದೀವಿ. ಈ ಕೂಡಲೇ ನೀವು ನೋಟಿಫಿಕೇಶನ್ ಮಾಡಬೇಕು. ಏನು ನೀವು ದೈಹಿಕ ಶಿಕ್ಷಕರ ನೇಮಕಾತಿ ಮಾಡೋದು ಅಂತ ಹೇಳ್ತಾ ಇದ್ದೀರಿ, ಬಹಳ ಸಂತೋಷ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಹಾಗೆಯೇ ಚಿತ್ರಕಲಾ ಶಿಕ್ಷಕರು, ಸಂಗೀತ ಶಿಕ್ಷಕರು, ರಂಗಕಲಾ ಶಿಕ್ಷಕರು ಕೂಡ ನೇಮಕಾತಿ ಮಾಡಬೇಕು. ಕೂಡಲೇ ನೋಟಿಫಿಕೇಶನ್ ಆಗಬೇಕು. ಚುನಾವಣೆ ಬಂದಿದೆ, ಲೋಕಸಭಾ ಚುನಾವಣೆ ಅಂತ ಹೇಳ್ಬಿಟ್ಟು ಬರೀ ನಮ್ಮ ತುಟ್ಟಿ ಬೆಣ್ಣೆ ವರ್ಷ ನಾವು ಒಪ್ಪಲ್ಲ. ಕೂಡಲೇ ನೋಟಿಫಿಕೇಶನ್ ಆಗಬೇಕು. ಅದನ್ನ ನೀವು ಕಾಲ್ ಫಾರ್ ಮಾಡಿ ಅರ್ಜಿ ಹಾಕಕ್ಕೆ ಅವಕಾಶ ಕೊಡಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ. ಕುಷ್ಟಗಿ ತಾಲೂಕಿನ ಬಿಜ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಮಲ್ಲಪ್ಪ ತೊದಲವಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕಿನ ಬೀಜಕಲ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಕೆ ಹೊಸೂರು ಹಾಗೂ ಬೋದೂರು ತಾಂಡಾ ಗ್ರಾಮಗಳಿಗೆ ಭೇಟಿ ನೀಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ಪ್ರಗತಿ ಹಂತದಲ್ಲಿ ಇರುವ ಎನ್ಆರ್ಎಲ್ಎಂ ಶೆಡ್, ಅಂಗನವಾಡಿ ಕೇಂದ್ರ, ಶಾಲಾ ಶೌಚಾಲಯ, ಸ್ಮಶಾನ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಿದರು. ನಂತರ ಅರಣ್ಯ ಇಲಾಖೆ ಕಾಮಗಾರಿಗಳಾದ ರಸ್ತೆ ಬದಿ ನಡೆತೋಪು ಕಾಮಗಾರಿ ವೀಕ್ಷಿಸಿದರು ಮತ್ತು ಜೆಜೆಎಂ ಯೋಜನೆಯ ಕಾಮಗಾರಿಗಳನ್ನು ಗ್ರಾಮದ ಮನೆ ಮನೆಗೆ ಖುದ್ದು ಭೇಟಿ ನೀಡಿ ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕ ನಿಂಗನಗೌಡ ವಿಎಚ್, ಅರಣ್ಯ ಇಲಾಖೆ ಆರ್ಎಫ್ಒ ಸತೀಶ್, ಆರ್ಡಬ್ಲ್ಯೂಎಸ್ ಇಲಾಖೆ ಸಿಬ್ಬಂದಿ ವರ್ಗ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆನಂದರಾವ್ ಕುಲಕರ್ಣಿ, ತಾಲೂಕಾ ಪಂಚಾಯತ್ ತಾಂತ್ರಿಕ ಸಂಯೋಜಕ ಬಸವರಾಜ್ ಕೆ, ಐಇಸಿ ಸಂಯೋಜಕ ಚಂದ್ರಶೇಖರ್ ಜಿ, ತಾಂತ್ರಿಕ ಸಹಾಯಕರಾದ ಪ್ರಶಾಂತ್ ಸೇರಿದಂತೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರಿದ್ದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.